ನಾನು ಈ ಟ್ರೈನ್ ಹಿಡಿದು ನಾವು ಹೊಂಟಿದ್ವಿ ಎಲ್ಲಿಗಪ್ಪ ಅಂತಂದ್ರೆ ತಿರುಪತಿಗೆ ಹೋಗೋಕೆ ಮುಂಚೆ ಟಿಕೆಟ್ ಬೇಕಂತ ದರ್ಶನ ಟಿಕೆಟ್ ಅದಕ್ಕೆ 3 ಗಂಟೆಗೆ ನಾವು ಹೊಂಟ್ಬಿಟ್ಟು ದರ್ಶನಕ್ಕೆ. ಜೈ ಶ್ರೀರಾಮ್ ಜಯರಣ್ಣ, ನಾನು ನಿಮ್ಮ ಸಿಂಧನೂರು. ನನ್ನ ವಿಡಿಯೋ ನೋಡುತ್ತಿರೋ ಎಲ್ಲರಿಗೂ ನಮಸ್ಕಾರ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಿಂಗೆ ಜನ ನೋಡ್ಕಂತ ನಾವು ಹೊಂಟಿದ್ನಿ. ಈ ಜನ ಅಂತ ನನಗಂತೂ ಸಾಕಾತಿ. ಈ ಜನದಾಗ ಆಗುತ್ತೆ ಇಲ್ಲ ಅಂತ ನೋಡಿದೆ. 3 ಗಂಟೆಗೆ ಎಷ್ಟು ಜನ ಇದ್ರೆ ಆಗ್ಲತ್ತು ಅಷ್ಟು ಗಂಟೆಗೆ. ಆದ್ರೆ 5 ಗಂಟೆಗೆ ಟಿಕೆಟ್ ಸ್ಟಾರ್ಟ್ ಆಗುತ್ತೆ ಅಂತ ನಮಗೆ ಗೊತ್ತಿದ್ದಿಲ್ಲ. ಆದ್ರೆ ಹೋಗಿ ಕ್ಯೂ ಅಲ್ಲಿ ನಿಂತ್ಬಿಟ್ಟು ನೋಡಿ ಇಷ್ಟು ಜನ. ಆದ್ರೆ ನಾವು 3 ಗಂಟೆಗೆ ಹೋಗಿದ್ದಕ್ಕೆ ಬೇಸಾಯ್ತು. ಯಾಕಪ್ಪ ಅಂತಂದ್ರೆ ಫ್ಯಾನ್ಗಳಿದ್ದು ಎಲ್ಲ ಮಕ್ಕ ತೊಳೆದಿದ್ದಿಲ್ಲ. ನಾನಂತೂ ಹಂಗ ಹೋಗ್ಬಿಟ್ಟು ನಂಗೇನ್ ಹೊಲ್ಸ್ ಅಂತ ಅನ್ಕೋಬೇಡ್ರಿ. ಆದ್ರೆ ಹೋಗಿದ ತಕ್ಷಣ ಅರ್ಧ ತಾಸಿಗೆ ಎಲ್ಲಾರು ಕುಂತು ಬಿಟ್ರ ನೋಡ್ರಿ. 3 ಗಂಟೆಗೆ ನಿದ್ದೆ ಬಂದೈತೆ, ಎಲ್ಲಾರು ನಿದ್ದೆ ಹೊಡಿತಾ ಇದ್ರು. ಆದ್ರೆ ನಾನ್ ಮಾತ್ರ ನಿಮ್ ಸಲಗಂತೂ ಕಂಟೆಂಟ್ ಮಾಡ್ಬೇಕಂತಂದೇಳಿ ಇಷ್ಟೆಲ್ಲ ಕಂಟೆಂಟ್ ಮಾಡ್ತೀನಿ. ಫಾಲೋ ಮಾಡಲ್ಲ, ಶೇರ್ ಮಾಡೋದೇ ನನಗೆ ಬೇಜಾರಾಗಿರೋದು. ವ್ಯೂಸ್ನು ಬರಲ್ಲ. 500 ವ್ಯೂಸ್ ಲಾಸ್ಟ್, ಅದಕ್ಕಿಂತ ಜಾಸ್ತಿನೇ ಹೋಗೋದೇ ಇಲ್ಲ. ನೋಡ್ರಿ ಇಷ್ಟು ಜನ ಇದಾರೆ. ಆದ್ರೆ ಎಲ್ಲಾರು ಮಕ್ಕೊಂಡ್ಬಿಟ್ಟಿದ್ರು. ನಮ್ ಕಡೆಯವ್ರು ಮಕ್ಕಂದಿದ್ರು. ಆದ್ರೆ ನಾನ್ ಮಾತ್ರ ನಿಂತ್ಕೊಂಡಿದ್ದು. ನನಗಂತೂ ಕುಂದ್ರಕ್ ಸರಿ. ಆದ್ರೆ 4:56 ಫೈನಲಿ ಎಲ್ಲಾರು ಎದ್ದು ಹೋಯ್ತಾ ಇದ್ರು. ಯಾಕಪ್ಪ ಅಂತಂದ್ರೆ ಅವಾಗೆ ಓಪನ್ ಆಗೋದು 5 ಗಂಟೆಗೆ. 4 ನಿಮಿಷ ಕಮ್ಮಿ ಇತ್ತು. ಅವಾಗೆ ಎಲ್ಲಾರು. ನನ್ ಕ್ಯಾಮ್ರಾ ಕ್ಲಿಯರ್ ಇಲ್ಲಾರ್ದಕ್ಕೆ ಅಷ್ಟೇನ್ ಕ್ಲಿಯರ್ ಕಂಡಿಲ್ಲ. ನಾನು ಹೊಸ ಕ್ಯಾಮ್ರಾ ತಗೋಬೇಕಂದ್ರೆ ನಿಮ್ ಪ್ರೀತಿ ಪ್ರೋತ್ಸಾಹ ತೋರಿಸಿದ್ರೆ ನಮ್ಮ ಮನೇಲಿ ಹೇಳಿದ್ರೆ ನಮ್ಮ ಮನೆಯಲ್ಲೂ ಕೊಣಿಸ್ತಾರೆ. ಹಾಗೆ ನಾನು ಕೊಡಕ. ಆದ್ರೆ 5 ಗಂಟೆಗೆ ಅಂತೂ ಓಪನ್ ಆಗ್ಬಿಡ್ತು ಟಿಕೆಟ್ ಕೊಡೋದು. ಆದ್ರೆ ಪಾಳೆ ಬಂದ್ ನಿಂತೀವಿ ನೋಡ್ರಿ ಎಷ್ಟು ಜನ. ಇಲ್ಲಿ ಆಧಾರ್ ಕಾರ್ಡ್ ತೋರಿಸಿ ಟಿಕೆಟ್ ಅಂದ್ರು ತಂದ್ಬಿಟ್ಟಿವಿ. ಎಲ್ಲಾರು ಟಿಕೆಟ್ ಒಂದಲ್ಲಿ ನಾವು ಹೊಂಟ್ಬಿಟ್ಟಿವಿ. ಇವಾಗ ಎಲ್ಲಿಗಪ್ಪ ಅಂತಂದ್ರೆ ಮತ್ತೆ ಹೋಗ್ಬೇಕಲ್ಲ, ಮೆಟ್ಲರಕ್ಕೆ 3500 ಚಿಲ್ಡ್ರ ಮೆಟ್ಲಿದಾವೆ. ಅಲ್ಲಿಗೆ ಹೋಗ್ಬೇಕು ಮುಂಚೆನೆ ಇಲ್ಲೆಲ್ಲ ಬಸ್ ಎಲ್ಲಾ ಸಿಗ್ತವೆ ನೋಡಿ. ಈ ಬಸ್ ಅಂತರೂ ಪ್ರೈವೇಟ್ ಬಸ್ ಹಾಗೆ ಗೌರ್ಮೆಂಟ್ ಬಸ್ ಎಲ್ಲಾ ಸಿಗ್ತವೆ. ಅಲ್ಲಿ ಹೋಗ್ಬೋದು. ಇಲ್ಲ ನಮಗ್ ಸಪರೇಟ್ ಆಗಿ ಹೋಗ್ತಿವಿ. ನಾವು 30 ಜನ 40 ಜನ ಇದೀವಿ ಅಂತಂದ್ರೆ ಸಪರೇಟ್ ಆಗಿ ಹೋಗ್ಬೋದು. ನೋಡಿ ಇಲ್ಲಿ ಕಾಣ್ತಾವಲ್ಲ, ಇದ್ರಲ್ಲಿ ಸಪರೇಟ್ ಆಗಿ ನಾವು ಹೋಗ್ಬೋದು. ನಾವು ಹೋಗಿದ್ದು ಸಪರೇಟ್ ಬಸ್ಸಿಗೆ. ಯಾವ ಬಸ್ ಅಂತಂದ್ ಹೇಳ್ತೀನಿ ಬರ್ರಿ. ಆದ್ರೆ ನಾವಂತರೂ ಹೋಗಿದ್ದಿದೆ ಬಸ್ಸಿಗೆ. ಯಾವ್ದಪ್ಪ ಅಂತಂದ್ರೆ BN ರೆಡ್ಡಿ ಟ್ರಾವೆಲರ್ಸ್. ನೋಡ್ರಿ ಇಷ್ಟು ಜನ ಹಿಡಿಸ್ತತೆ. ಇಷ್ಟು ಜನನು ಹೋಗ್ಬೋದು. ನೀವು ಹೋಗ್ಬೇಕಂತಂದ್ರೆ ಇದೇ ಬಸ್ಸಿಗೆ ಬರ್ರಿ. ಈ ಬಸ್ಸಿನ ಕಾಂಟ್ಯಾಕ್ಟ್ ಬೇಕಂದ್ರೆ ಆ ಕಾರ್ಡ್ ನನ್ನ ವಿಡಿಯೋದಲ್ಲಿ ಇರುತ್ತೆ ನೋಡಿ. ಹಾಗೆ ಚೆಕ್ ಮಾಡಿ. ಇಷ್ಟು ಜನ ಇದಾರೆ ನೋಡ್ರಿ. ಅಪೋಸಿಟೇ ನಮ್ಗೆ ಇದು ಸಿಗೋದು ಬಸ್ ಎಲ್ಲ. ನೋಡಿ ಹೊರಗಡೆ ಬಂದ ತಕ್ಷಣ ನಾವು ಹೊಂಟ್ಬಿಟ್ಟಿವಿ ನೋಡ್ರಿ. ಇದ್ರಂಗೆ ಟ್ರಾವೆಲರ್ಸ್ ಬಹಳ ಸಿಗುತ್ತವೆ. ಬಸ್ಸು ಹಾಗೆ ಜೀಪು, ಕಾರು, ಬೊಲೋರಾ ಎಲ್ಲಾ ಸಿಗುತ್ತವೆ. ನಿಮ್ಗೆ ಏನು ಟೆನ್ಷನ್ ಇಲ್ಲ. ಆದ್ರೆ ನೀವು ಮಾತ್ರ ಬರ್ರಿ ತಿರುಪತಿಗೆ. ಯಾವಾಗ ಬರ್ತೀರಿ ಅವಾಗ ಒಳ್ಳೆ. ನೀವೆಲ್ಲ ಇದೆಲ್ಲ ಸ್ಟ್ಯಾಚು ನೋಡಿರ್ತೀರಿ ಫೋನಲ್ಲಿ. ನೋಡ್ರಿ ಇದೇ ಸ್ಟ್ಯಾಚು ಕೆಳಗಡೆ ಇರುತ್ತೆ ತಿರುಪತಿ ಅಂತಂದೇಳಿ. ನಾವು ಹೊಂಟ್ಬಿಟ್ಟಿವಿ ಇವಾಗ. ಈ ಬಸ್ ಅಂತೂ ಹೋಗುತ್ತೆ ಮೇಲ್ಗಡೆ. ಅದಕ್ಕಲ್ಲೇ ಟೋಲ್ ಗೇಟ್ ಹತ್ರ ಫ್ರೆಶ್ ಅಪ್ ಆಗಿ ಹಾಗೆ ಲಗೇಜ್ ಎಲ್ಲ ಪಾರ್ಸಲ್ ಮಾಡ್ತಾ ಇದೀವಿ. ಯಾಕಪ್ಪ ಅಂದ್ರೆ ನಾವು ಪಾದಯಾತ್ರೆ ಹೋಗೋ ಸಂಬಂಧ ಅದೇ ಲಗೇಜ್ ಫ್ರೀ ಆಗಿ ಮೇಲೆ ತಗೊಂಡ್ ಹೋಗುತ್ತಾರೆ. ಒಂದು ಟೋಕನ್ ಕೊಡ್ತಾರೆ. ಆ ಟೋಕನ್ ಹೋಗಿ ತೋರಿಸಿ ಫ್ರೆಶ್ ಆಗ್ಬಾರ್ದು ಅಂತಂದು ಬಹಳಷ್ಟು ಕೌಂಟ್ರಿಗಳು ಇರ್ತವೆ ನೋಡ್ರಿ. ಹಾಗೆ ಹೊರಗಡೆ ಬರ ತಕ್ಷಣನೇ ನಾವು ಪಾದಯಾತ್ರೆ ಮಾಡೋಕ್ಕಿಂತ ಮುಂಚೆನೆ ಕಾಯಿ ಹೊಡಿಬೇಕಂತಂದೇಳಿ ಕಾಯಿ ತಗೊಳಕಿನ ಮುಂಚೆ ಮತ್ತೆ ಕಾಯಿನ್ಸ್ ಎಲ್ಲ ಇರ್ತವೆ. ಯಾಕಪ್ಪ ಅಂತಂದ್ರೆ ಇಷ್ಟೆಲ್ಲ ಜನ ಇರ್ತಾರೆ ನೋಡ್ರಿ. ಇಂಥವ್ರೆಲ್ಲ ಭಾಳ ಮಂದಿ ಇರ್ತಾರೆ. ನಾನಂತರೂ ಒಂದು 5 ಜನಕ್ಕೆ ನನ್ನಿಂದ ಕೈಲಿ ಆದಷ್ಟು ನಾನು 5 ಜನಕ್ಕೆ ಮಾಡಿ ಹೋದ್ನೆ. ನಮ್ಮ ಮನೆಯಲ್ಲ ಎಲ್ಲರೂ ಕಲ್ತು ನಾವು ಮಾಡೀವಿ. ಇಲ್ಲೆಲ್ಲ ಕುಂತವ್ರಿಗೆ ಒಬ್ಬರಿಗೂ ಬಿಡ್ಲಾರ್ದು ಎಲ್ಲರಿಗೂ ಹಾಕಂತ ಹೋಗಿ ನೋಡ್ರಿ ಇಷ್ಟೆಲ್ಲ ಜನಕ್ಕೆ. ಆದ್ರೆ ಫೈನಲಿ ಮೆಟ್ಲೇರಕ್ಕಿಂತ ಮುಂಚೆ ಕಾಯಿ ಹೊಡೆದು ಇರ್ಬೇಕಂತಂದೇಳಿ ವೆಂಕಟರಮಣ ಗೋವಿಂದ ಅಂತಂದೇಳಿ ಕಾಯಿ ಹೊಡಿಬೇಕಂತಂದ್ರೆ ಇಲ್ಲಿ ಜನ ನೋಡಿ ನನಗಂತೂ ಶಾಕ್ ಆತ. ಆ ಜನದಾಗ ತೂರ್ಕೊಂಡು ನಾನ್ ಬಂದೀನಿ ಈ ವಿಡಿಯೋ ಮಾಡಕ್ಕೆ. ಯಾಕಪ್ಪ ಅಂತಂದ್ರೆ ನಿಮ್ ಸಲ ಮತ್ತೆ ಕಂಟೆಂಟ್ ಬೇಕಂತಂದೇಳಿ ವಿಡಿಯೋ ಮಾಡ್ಕಂತ ಹಾಗೆ ಕಾಯಿ ಹೊಡೆದ್ರು. ನಮ್ಮ ಮನೆಯಲ್ಲೆಲ್ಲ ಕಾಯಿ ಹೊಡೆದು ನಾವು ಹೋಗ್ತಾ ಇದೀವಿ ನೋಡ್ರಿ. ಇಷ್ಟೆಲ್ಲ ಜನ ನೋಡ್ರಿ ಕಾಯಿ ಹೊಡಿತಾರೆ. ಕರ್ಪೂರ, ಹೂವ ಬಹಳಷ್ಟು ಮಂದಿ ಇರ್ತಾರೆ. ಇದೇ ತರ ಡೈಲಿ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಡೈಲಿ ಇದೆ ಇಷ್ಟು ಜನ. ಆದ್ರೆ ಸಣ್ಣ ಹುಡ್ರು ಮುದಿಯವ್ರು ಬರ್ಬೇಕಂದ್ರೆ ಬಾಳ ಹುಷಾರಾಗಿ ಬರ್ರಿ. ನೋಡ್ರಿ ನಾವು ಮೆಟ್ಲೇರಕ್ಕಿಂತ ಮುಂಚೆ ಕಾಯಿ ಹೊಡೆದು ಹೋಗಕ್ಕಿಂತ ಮುಂಚೆ ಇದಿಷ್ಟು ರಶ್. ನಾವು ಒಳಗಡೆ ಹೋದ್ರೆ ಇನ್ನಷ್ಟು ರಶ್ ಇರುತ್ತೆ, ಯಾರಿಗ್ ಗೊತ್ತು ನೋಡಿ. ಆದ್ರೆ ಫಸ್ಟಿಗೆ ಬರೋಣ ಒಂದು ಗುಡಿ ಸಿಗುತ್ತೆ. ಆ ಗುಡಿಯಲ್ಲಿ ಕೃಷ್ಣ ಸುತ್ತನೇ ಗೋಮಾತೆ ಎಲ್ಲ ಇರ್ತವೆ ನೋಡ್ರಿ. ಇಷ್ಟೆಲ್ಲ ಗೋಮಾತೆ ಇರ್ತವೆ. ಈ ಗೋಮಾತೆಯನ್ನು ಕೃಷ್ಣಗೆ ಇಷ್ಟ ಆದ ಗೋಮಾತೆಗಳು. ಅದಕ್ಕಲ್ಲೇ ಆ ಸುತ್ತ ಗೋಮಾತೆ ಮತ್ತು ಆ ಗೋಮಾತೆ ಮಕ್ಕಳನ್ನು ಎಲ್ಲರನ್ನು ಕಟ್ಟಿರ್ತಾರೆ ನೋಡಿ. ಅಲ್ಲೇ ಎಲ್ಲರೂ ಅಲ್ಲೇ ಪೂಜೆ ಮುಗಿಸ್ಕೊಂಡು ನಾವು ಹೋಗ್ತಾ ಇದೀವಿ ಮೆಟ್ಲೇರಕ್ಕಿಂತ ಮುಂಚೆ ಇವೆಲ್ಲ ಫಸ್ಟ್ ಗುಡಿ ಇದೆಲ್ಲ ಮಾಡ್ಕೊಂಡು ಹೋಗ್ಬೇಕು ಗುಡಿದ ಕಡೆ. ಹಂಗೆ ಆಶೀರ್ವಾದ ಕೊಟ್ಟರು ಗೋವಿಂದ ಅನ್ಕಂತಂದೇಳಿ ನಾವು ಹೊಂಟ್ಬಿಟ್ಟಿನಿ. ಈಗ ನೋಡ್ರಿ ಕೃಷ್ಣನ್ ತೀರ್ಥ ಕೊಟ್ಟರು. ತೀರ್ಥ ಕುಡ್ಕೊಂಡು ಜೈ ವೆಂಕಟರಮಣ ಗೋವಿಂದ ಅಂತಂದೇಳಿ ಸ್ಟಾರ್ಟ್ ಮಾಡಿದ್ವಿ ನಮ್ಮ 3,500 ಮೆಟ್ಲು ಚಿಲ್ಡ್ರ ಇರೋ ಸಂಬಂಧ. ಆದ್ರೆ ಫಸ್ಟ್ ಮೆಟ್ಲು ಏರಕ್ಕಿಂತ ಮುಂಚೆ ನಮ್ಮ ಅಪ್ಪ ಬ್ಲಾಗ್ ಮಾಡಿದ್ರು. ಯಾಕಪ್ಪ ಅಂತಂದ್ರೆ ಸೆಲ್ಫಿ ಸ್ಟಿಕ್ ಇತ್ತು. ಸೆಲ್ಫಿ ಸ್ಟಿಕ್ಕಿಗೆ ಫೋನ್ ಇಟ್ಕೊಂಡು ಒಂದು ವಿಡಿಯೋ ಮಾಡಿದ್ರು. ನನಗಂತೂ ಭಾಳ ಖುಷಿ ಆಯ್ತು. ಹಂಗೆ ವ್ಯೂ ಎಲ್ಲ ಚೆನ್ನಾಗಿತ್ತು. ವ್ಯೂ ನೋಡ್ಕೊಂತ ಹೊಂಟ್ಬಿಟ್ಟಿವಿ ನೋಡ್ರಿ. ನಮ್ಮಪ್ಪ ಬ್ಲಾಗ್ ಮಾಡ್ತಾರೆ ಅನ್ಕೊಂಡಿದ್ನಿ ಇವತ್ತು. ಆದ್ರೆ ನಮ್ಮಪ್ಪ ಏನಂದ್ರು ಬೇಡ, ಒಂದೇ ವಿಡಿಯೋ ಸಾಕಂತಂದೇಳಿ ನನ್ನ ಕೈಯಾಗ ಕೊಟ್ಟರು. ಈಗ 2,000 ಮೆಟ್ಲು ಹತ್ತತ. ನಾನು ನೀರು ಮುಟ್ಟಿಲ್ಲ, ಈಗ ನೀರ್ ಮುಟ್ತಾ ಇದೀನಿ ನೋಡ್ರಿ. ಇದು ಬಂದ್ಬಿಟ್ಟು ಲಾಂಗ್ ವಿಡಿಯೋ ಆಯ್ತು. ಶಾರ್ಟ್ ವಿಡಿಯೋ ಮಾಡ್ತೀನಿ. ಆದ್ರೆ ಈ ವಿಡಿಯೋ ಬಂದು ಸ್ಟೆಪ್ ಪಾರ್ಟ್ 1 ಆಗುತ್ತೆ. ನೆಕ್ಸ್ಟ್ ವಿಡಿಯೋಗ ಸಿಗೋಣ ಬನ್ನಿ. ಬಾಯ್.